Yes, students, welcome back. So I gave certain problems as homework, and most of you have solved those problems. And some of these problems, some students have some doubt regarding some of these problems, so they didn't got the answer. So let us solve this. Okay, ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಇವಾಗ. ಕೆಲವೊಂದು ಡೌಟ್ ಇತ್ತು ಕೆಲವರಿಗೆಲ್ಲ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಮೇಲೆ ಕೆಳಗೆ ಆಗಿರ್ಬೋದು ಕ್ವಶನ್ಸ್ ಎಲ್ಲ. Okay, so let us solve this one first. Okay, if you look at this problem, so you have three capacitors. How they are connected? ಯಾವ ತರ ಕನೆಕ್ಟ್ ಆಗಿದೆ? Actually these are connected in parallel. ಯಾಕೆ? See, if you consider this particular point, ಈ ಪಾಯಿಂಟ್ ಅನ್ನು A ಅಂತ ಕನ್ಸಿಡರ್ ಮಾಡಿ. Okay, let us consider this particular point as A. Now ಯಾವಾಗ ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳ್ತೇವೆ? If you have two capacitor or three capacitors, ಅದರ ಎಲ್ಲ ಕೆಪಾಸಿಟರ್ ನ ಒಂದು ಪ್ಲೇಟ್, ಯಾವ್ದಾದ್ರು ಒಂದು ಪ್ಲೇಟ್ ಒಂದು ಕಾಮನ್ ಪಾಯಿಂಟ್ ಗೆ ಕನೆಕ್ಟ್ ಆಗಿರಬೇಕು. ಇನ್ನೊಂದು ಪ್ಲೇಟ್ ಗಳೇನಿದೆ ಪ್ರತಿಯೊಂದರದ್ದು ಒಂದು ಪ್ಲೇಟ್ ಎಲ್ಲ ಎ ಗೆ ಕನೆಕ್ಟ್ ಆಗಿರ್ಬೇಕು. ಆಗಿದೆ ನೋಡಿ ಇಲ್ಲಿ. ಸೊ ಈ ಫಸ್ಟ್ ಕೆಪಾಸಿಟರ್ ಇದು ಒಂದು ಪ್ಲೇಟ್ ಎ ಗೆ ಕನೆಕ್ಟ್ ಆಗಿದೆ, ಕರೆಕ್ಟ್ ಅಲ್ವಾ? ಸೆಕೆಂಡ್ ಕೆಪಾಸಿಟರ್ ಇದು ಒಂದು ಪ್ಲೇಟ್ ಎ ಗೆ ಕನೆಕ್ಟ್ ಆಗಿದೆ, ಸರಿ ಅಲ್ಲ? ಥರ್ಡ್ ಕೆಪಾಸಿಟರ್ ಇದು ಒಂದು ಪ್ಲೇಟ್ ಎ ಗೆ ಕನೆಕ್ಟ್ ಆಗಿದೆ. ಯಾಕೆ? ಇಲ್ಲಿಂದ ಈ ತರ ನೋಡಿ ಒಂದು ಪಾತ್ ಇದೆ ಅಲ್ಲಿ, ಕರೆಕ್ಟ್? So one plate of each capacitor is connected to point A. Yes, correct. Now other plates, ಹೇಳಿದ್ರೆ ಫಸ್ಟ್ ಕೆಪಾಸಿಟರ್ ಒಂದು ಪ್ಲೇಟ್ ಇಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದು ಪ್ಲೇಟ್ ನೋಡಿ, ದಿಸ್ ಇಸ್ ದಿ ಸೆಕೆಂಡ್ ಪ್ಲೇಟ್ ಅಲ್ವಾ? ದಿಸ್ ಇಸ್ ದಿ ಸೆಕೆಂಡ್ ಪ್ಲೇಟ್. ಈ ಪ್ಲೇಟ್ ಎಲ್ಲಿ ಕನೆಕ್ಟ್ ಆಗಿದೆ? ಹೀಗೆ ಹೋಗಿ 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 ಇಲ್ಲಿ ಬಿ ಗೆ ಕನೆಕ್ಟ್ ಆಗಿದೆ, ಕರೆಕ್ಟ್? ಹಾಗಾದ್ರೆ ಸೆಕೆಂಡ್ ಕೆಪಾಸಿಟರ್ ಇದ್ದು ಇನ್ನೊಂದು ಪ್ಲೇಟ್ ಅಲ್ಲಿ ಕನೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಎಸ್, ಅದು ಕೂಡ ಅಲ್ಲಿಗೆ ಕನೆಕ್ಟ್ ಆಗಿದೆ, ಬಿ ಗೆ ಕನೆಕ್ಟ್ ಆಗಿದೆ ಅಲ್ವಾ? ಇದು ಥರ್ಡ್, ಇದು ಕೂಡ ಅಲ್ಲಿಗೆ ಕನೆಕ್ಟ್ ಆಗಿದೆ. ಹೇಳಿದ್ರೆ ಇರುವಂತಹ ಮೂರು ಕೆಪಾಸಿಟರ್ಗಳಲ್ಲಿ ಪ್ರತಿಯೊಂದು ಕೆಪಾಸಿಟರ್ ನ ಒಂದು ಪ್ಲೇಟ್ ಎ ಕನೆಕ್ಟ್ ಆಗಿದೆ ಅಂಡ್ ಅದರ್ ಪ್ಲೇಟ್ ದಟ್ ಈಸ್ ಕನೆಕ್ಟೆಡ್ ಟು ಬಿ. ಸೊ ಇಫ್ ಇಟ್ ಇಸ್ ಕನೆಕ್ಟೆಡ್ ಲೈಕ್ ದಟ್, ದೆನ್ ದಟ್ ಈಸ್ ನೋನ್ ಆಸ್ ಪ್ಯಾರಲಲ್ ಕಾಂಬಿನೇಷನ್. ಹೇಳಿದ್ರೆ ನೀವು ಇದೇ ಸರ್ಕ್ಯೂಟ್ ಅನ್ನು ಇನ್ನೊಂದು ರೀತಿಯಲ್ಲಿಯೂ ಬರೀಬಹುದು ನೀವು. ಓಕೆ, ಇಫ್ ಯು ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ, ದೆನ್ ಯು ಕ್ಯಾನ್ ರೀರೈಟ್ ದಿಸ್ ಸರ್ಕ್ಯೂಟ್ ಲೈಕ್ ದಿಸ್. ಸೊ ದಿಸ್ ಇಸ್ ದಿ ಫಸ್ಟ್ ಕೆಪಾಸಿಟರ್, okay, and this is the second capacitor and this is the third capacitor. Okay, so ಈ ತರ ಕನೆಕ್ಟ್ ಮಾಡಬಹುದು. ಆಕ್ಚುಲಿ ಇಲ್ಲಿ 1 2 3 ಅಂತ ಹೇಳುವಂತದ್ದು ಏನದು? ಮೈಕ್ರೋಫ್ಯಾರಡ್. ಓಕೆ, 1 ಮೈಕ್ರೋಫ್ಯಾರಡ್ ಕೆಪಾಸಿಟೆನ್ಸ್, 2 ಮೈಕ್ರೋಫ್ಯಾರಡ್ ಕೆಪಾಸಿಟೆನ್ಸ್, 3 ಮೈಕ್ರೋಫ್ಯಾರಡ್ ಕೆಪಾಸಿಟೆನ್ಸ್. there 1 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್ and 3 ಮೈಕ್ರೋಫ್ಯಾರಡ್. So how these are connected? They are connected in parallel. ಅಲ್ವಾ? ಇವಾಗ ಇಲ್ಲಿ ನೋಡಿದ್ರೆ ನಿಮಗೆ ಡೌಟ್ ಬರಲ್ಲ, ಡೈರೆಕ್ಟ್ ಆಗಿ ಪ್ಯಾರಲಲ್ ಕಾಂಬಿನೇಷನ್ ಅಂತ ಗೊತ್ತಾಗುತ್ತೆ. This one and this one both are same. Okay, so this is nothing but point B. ಇದನ್ನ ಪಾಯಿಂಟ್ ಬಿ ಅಂತ ಹೇಳ್ಬೋದು, ಪಾಯಿಂಟ್ ಬಿ ಇದು. ಓಕೆ, ಎಲ್ಲರೂ ಒಂದ್ ಕಡೆ ಕನೆಕ್ಟ್ ಮಾಡಿದ್ರೆ ಆಯ್ತು. ಓಕೆ, ಸೊ ಇದೆಲ್ಲ ಎ ಕನೆಕ್ಟ್ ಆಗಿದೆ, ಇನ್ನೊಂದು ಪ್ಲೇಟ್ ಎಲ್ಲ ಬಿ ಕನೆಕ್ಟ್ ಆಗಿದೆ. ಹೇಳಿದ್ರೆ ನಾವು ಇಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಫ್ ದೇರ್ ಆರ್ ತ್ರೀ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್, ಹೌ ಟು ಗೆಟ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್? CP ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3. ಸೊ C1 ಎಷ್ಟಿದೆ? 1 ಅಲ್ವಾ? 1 ಮೈಕ್ರೋಫ್ಯಾರಡ್ ಪ್ಲಸ್ C2 2 ಮೈಕ್ರೋಫ್ಯಾರಡ್ ಪ್ಲಸ್ C3 ಇಟ್ ಈಸ್ 3 ಮೈಕ್ರೋಫ್ಯಾರಡ್. ಸೊ ವಾಟ್ ಇಸ್ ದಿ ಟೋಟಲ್ ಕೆಪಾಸಿಟೆನ್ಸ್? ನಾವು you will get it as 6 microfarad. Okay, so total capacitance or equivalent capacitance ಎಷ್ಟು ಬಂತು ನಮಗೆ ಇವಾಗ? 6 microfarad ಆಯ್ತು. Okay, so this is nothing but parallel combination. So parallel combination ಆಗುವಾಗ ಕರೆಕ್ಟ್ ಆಗಿ ಆ ಮೆಥಡ್ ಅನ್ನು ನೆನಪಿಟ್ಕೊಳ್ಳಿ. ಸೊ ಇರುವಂತಹ ಕೆಪಾಸಿಟರ್ ಗಳಲ್ಲಿ ಒಂದು ಪ್ಲೇಟ್ ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿದ್ರೆ, ಅದೇ ಕೆಪಾಸಿಟರ್ ನ ಇನ್ನೊಂದು ಪ್ಲೇಟ್ ಏನಿದೆ, ಅದೇ ಕೆಪಾಸಿಟರ್ ಗಳ ಇನ್ನೊಂದು ಪ್ಲೇಟ್, ಎರಡು ಪ್ಲೇಟ್ ಇರುತ್ತೆ ಒಂದು ಕೆಪಾಸಿಟರ್ ಅಲ್ಲಿ ಅಲ್ವಾ? ಸೊ ಅನದರ್ ಪ್ಲೇಟ್ ದಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಅನದರ್ ಕಾಮನ್ ಪಾಯಿಂಟ್, ದೆನ್ ದೋಸ್ ಕೆಪಾಸಿಟರ್ಸ್ ಆರ್ ಸೆಡ್ ಟು ಬಿ ಇನ್ ಪ್ಯಾರಲಲ್. ಓಕೆ, yes, so that is the first question. Okay, let us move on to next one. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಿ? Again, equivalent capacitance between A and B calculate ಮಾಡಬೇಕು. Equivalent capacitance between A and B how to calculate? Now if you look at this, ಇಲ್ಲಿ ನೋಡಿದ್ರೆ how these two are connected?
ಇದೆರಡು ಹೇಗೆ ಕನೆಕ್ಟ್ ಆಗಿದೆ? Yes, they are connected in series. Hello? So they are connected in series. So series combination is there. If you look at the values of capacitors, 4 microfarad here. Again, this one is also 4. Here equal capacitors. Hello? Equal capacitances connected in series. Yav input koli. If equal capacitor, if two equal capacitors are connected in series, their equivalent capacitance reduces to half. ಇವಾಗ 4 ಮೈಕ್ರೋಫ್ಯಾರಡ್ ಅಂತ ಇದೆ ಅಂತ ಹೇಳಿದ್ರೆ ಇದೆರಡರ ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ? 2 ಮೈಕ್ರೋಫ್ಯಾರಡ್ ಆಗುತ್ತೆ. ಯಾಕೆ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇಫ್ n ಈಕ್ವಲ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ದೆನ್ ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಇಸ್ ನಥಿಂಗ್ ಬಟ್ c by n. ಅಲ್ವಾ? c by n. ಸೊ ಇಲ್ಲೆಷ್ಟು c ವ್ಯಾಲ್ಯೂ ಎಷ್ಟು? c is nothing but 4. n ಎಷ್ಟು? ಹೌ ಮೆನಿ ಟು ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್? 2. therefore c 4/2 ಹೇಳಿದ್ರೆ 2 ಮೈಕ್ರೋಫ್ಯಾರಡ್ ಆಯ್ತು. ನೆನ್ಪಿಟ್ಕೊಳ್ಳಿ, if two equal capacitors connected in series, then their equivalent capacitance reduces to half. ಹೇಳಿದ್ರೆ ಇದೆರಡರ ವ್ಯಾಲ್ಯೂ ಎಷ್ಟಾಯ್ತು? effective capacitance ಎಷ್ಟಾಯ್ತು ಇದು? Yeah, that is 2. Now if you look at this, ಇಲ್ಲಿ ನೋಡಿ how these two are connected. ಅವುಗಳು ಕೂಡ ಸೀರೀಸ್ ಇದೆ ಅಲ್ವಾ? again series combination ಹೇಳಿದ್ರೆ ಏನಾಯ್ತು? 4 ಹಾಗೆ ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಯ್ತು? 2 ಮೈಕ್ರೋಫ್ಯಾರಡ್ ಸಿಗುತ್ತೆ ನಿಮಗೆ. you will get 2 ಮೈಕ್ರೋಫ್ಯಾರಡ್ only. correct no? ಹಾಗಿದ್ರೆ ಈ ಸರ್ಕ್ಯೂಟ್ ಅನ್ನು ನೀವು ರಿಅರೇಂಜ್ ಮಾಡಬಹುದು. ಯು ಕ್ಯಾನ್ ರಿಅರೇಂಜ್ ದೀಸ್ ಟು ಸರ್ಕ್ಯೂಟ್ಸ್. ಹೇಗೆ ರಿಅರೇಂಜ್ ಮಾಡುವಂಥದ್ದು ಇದನ್ನ? ಹೌ ಟು ರಿಅರೇಂಜ್ ದಿಸ್? ನೋಡಿ, ಐ ವಿಲ್ ಜಸ್ಟ್ ರಿರೈಟ್ ದಿಸ್ ಸರ್ಕ್ಯೂಟ್ ಲೈಕ್ ದಿಸ್. ಓಕೆ, ಈ ಸರ್ಕ್ಯೂಟ್ ಅನ್ನು ಈ ತರ ಡ್ರಾ ಮಾಡ್ತೇನೆ. ಇಲ್ಲಿ ಎ ಇದೆ, ಎ. ಓಕೆ, ಸೊ ನೋಡಿ ಈ ಇದೆಷ್ಟು ವ್ಯಾಲ್ಯೂ ಇವಾಗ? 2 ಅಲ್ವಾ? ಸೊ 2 ಮೈಕ್ರೋಫ್ಯಾರಡ್. ನಾನು ಇಲ್ಲಿ 2 ಮೈಕ್ರೋಫ್ಯಾರಡ್ ಬರಿತೇನೆ. ಓಕೆ, 2 ಮೈಕ್ರೋಫ್ಯಾರಡ್. ಇದು ಯಾವುದು? ದಿಸ್ ಒನ್. ಓಕೆ, ನೆಕ್ಸ್ಟ್ ಏನ್ ಬೇಕು ನಮಗೆ? ಇಲ್ಲಿ ಒಂದು ಬಾಕಿ ಆಗಿದೆ ನಮಗೆ ಅಲ್ವಾ? ಸೊ ಅದನ್ನ ಇಲ್ಲಿ ಡ್ರಾ ಮಾಡುವ. ಅದೆಷ್ಟು? 4 ಮೈಕ್ರೋಫ್ಯಾರಡ್ ಅಲ್ವಾ? 4 ಮೈಕ್ರೋಫ್ಯಾರಡ್. ಅದಾದ ಮೇಲೆ ಅದರ ಮೇಲ್ಗಡೆ ಇನ್ನೊಂದಿದೆ, ಇಲ್ಲಿದೆ ಈ ಕಾಂಬಿನೇಷನ್. ಅದರ ವ್ಯಾಲ್ಯೂ ಸಿಕ್ಕಿದ್ ನಮಗೆ 2 ಮೈಕ್ರೋಫ್ಯಾರಡ್. ಸೊ ಅದರ ಮೇಲ್ಗಡೆ ನಾವು ಅದನ್ನ 2 ಮೈಕ್ರೋಫ್ಯಾರಡ್ ಅಂತ ಬರೀಬಹುದು. 2 ಮೈಕ್ರೋಫ್ಯಾರಡ್. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಇವಾಗ ಇದು ಹೇಗೆ ಕನೆಕ್ಟ್ ಆಗಿದೆ? ಈ 3 ಕೆಪಾಸಿಟರ್ಗಳು ಯಾವ ತರ ಕನೆಕ್ಟ್ ಆಗಿದೆ? ಹೌ ದೀಸ್ 3 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಅಕ್ರಾಸ್ ಪಾಯಿಂಟ್ ಎ ಅಂಡ್ ಬಿ. ನೋಡಿದ ಕೂಡಲೇ ಗೊತ್ತಾಗುತ್ತದೆ. ಹೇಗೆ? ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಲ್ವಾ? ಪ್ಯಾರಲಲ್ ಕಾಂಬಿನೇಷನ್. ಹಾಗಿದ್ರೆ ಪ್ಯಾರಲಲ್ ಕಾಂಬಿನೇಷನ್ ಈಕ್ವೇಶನ್ ಏನು? ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು ನಾವು ಅಲ್ವಾ? CP = C1 + C2 + C3. ಸೊ ಎಷ್ಟು? C1 ಎಷ್ಟು? 2 + 4 + 2 ಎಷ್ಟಾಯ್ತು? 8 ಮೈಕ್ರೋಫ್ಯಾರಡ್ ಆಯ್ತು. 8 ಮೈಕ್ರೋಫ್ಯಾರಡ್. ಸೊ ನಮ್ಮ ಆನ್ಸರ್ ಏನಿದಕ್ಕೆ? ಸೊ effective capacitance of this circuit is nothing but 8 ಮೈಕ್ರೋಫ್ಯಾರಡ್. ಓಕೆ, ಸೊ ಈ ತರ ನೀವು ರೀಡ್ರಾ ಮಾಡ್ಲಿಕ್ಕೆ ಗೊತ್ತಾಗಬೇಕು ನಿಮಗೆ. ಸರ್ಕ್ಯೂಟ್ ಅನ್ನ ರೀಡ್ರಾ ಮಾಡ್ಕೊಳ್ಳಿಕ್ಕೆ ಗೊತ್ತಾಗಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ಎಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಓಕೆ, ಎಸ್, ಈ ಕ್ವಶನ್ ನೋಡಿ. ಇಲ್ಲಿ ನೋಡಿದ್ರು ಇದೆರಡು ಈಕ್ವಲ್ ಕೆಪಾಸಿಟರ್ಗಳು. ನೋಡಿ, ನಾನು ಆಗ ಹೇಳಿದಾಗ ಹೌ ದೀಸ್ ಆರ್ ಕನೆಕ್ಟೆಡ್. ಆವಾಗ ಸೀರೀಸ್ ಅಲ್ಲಿ ಇತ್ತು ಎರಡು ಈಕ್ವಲ್ ಕೆಪಾಸಿಟರ್ಗಳು. ಸೊ ಇವಾಗ ಏನಾಗಿದೆ? ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆದ್ರೆ ಏನಾಗುತ್ತೆ? ಡಬಲ್ ಆಗುತ್ತೆ. ಸೀರೀಸ್ ಅಲ್ಲಿ ಇದ್ರೆ ಎರಡು ಈಕ್ವಲ್ ಕೆಪಾಸಿಟರ್ಗಳು ಸೀರೀಸ್ ಆಗಿದ್ರೆ ಹಾಫ್ ಆಗುತ್ತೆ ಕೆಪಾಸಿಟರ್ ಅಲ್ಲಿ. ಅದೇ ರೆಸಿಸ್ಟರ್ ಅಲ್ಲಾರೆ ರಿವರ್ಸ್. ಓಕೆ, ಸೊ ಇಲ್ಲಿ ಇವಾಗ ಕೆಪಾಸಿಟರ್. ಸೊ ಇನ್ ಕೆಪಾಸಿಟರ್ ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಹಾಗೆ ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗಬೇಕು? ಡಬಲ್ ಆಗಬೇಕು. ಡಬಲ್ ಆಗ್ಬೇಕು ಹೇಳಿದ್ರೆ 3 ಮೈಕ್ರೋಫ್ಯಾರಡ್ ಆಗ್ಬೇಕು. ಯಾಕೆ? CP is nothing but C1 + C2 ಅಲ್ವಾ? ಸೊ 1.5 + 1.5 1.5 + 1.5 ಹೇಳಿದ್ರೆ ಎಷ್ಟಾಯ್ತು? 3 ಮೈಕ್ರೋಫ್ಯಾರಡ್ ಆಯ್ತು. 3 ಮೈಕ್ರೋಫ್ಯಾರಡ್ ಆಯ್ತು. ಸೊ ಅದನ್ನ ನಾನು ಇಲ್ಲಿ ಬರ್ದಿರುವಂತದ್ದು. ಓಕೆ, ಇವಾಗ ಏನಾಯ್ತು? ಇದು ಎ ಇದೆ, ಎ ಇಂದ 3 ಮೈಕ್ರೋಫ್ಯಾರಡ್ ಒಂದಿದೆ. ಇದನ್ನು ಹಾಗೆ ಬರಿತೇನೆ ನಾನು, 3 ಮೈಕ್ರೋಫ್ಯಾರಡ್. ಓಕೆ, ಅಂಡ್ ಇದರ ಇಫೆಕ್ಟಿವ್ ಕೆಪಾಸಿಟಿ ಎಷ್ಟು ಬಂದದ್ದು ನಮಗೆ? 3 ಮೈಕ್ರೋಫ್ಯಾರಡ್. ಓಕೆ, ಅಂಡ್ ಇಲ್ಲಿ ಇನ್ನೊಂದಿದೆ. ಸೊ ಅದನ್ನು ಹಾಗೆ ಬರೆದು ಬಿಡ್ತೇನೆ ನಾನು, 3 ಮೈಕ್ರೋಫ್ಯಾರಡ್. ಓಕೆ, ನೌ ಇಫ್ ಯು ಲುಕ್ ಅಟ್ ದಿಸ್, ಇವಾಗ ಇದನ್ನು ನೋಡಿದ್ರೆ ಹೌ ದೀಸ್ 3 ಆರ್ ಕನೆಕ್ಟೆಡ್? ನೋಡಿದ ಕೂಡಲೇ ಹೇಳ್ಬೋದು ಹೌ ದೇ ಆರ್ ಕನೆಕ್ಟೆಡ್. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ವಾ? ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ 3 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ನೀವು ಬೇಕಿದ್ರೆ 1/CS = 1/C1 + 1/C2 ಹಾಗೆ ಆ ತರ ಮಾಡ್ತಾ ಹೋಗ್ಬೋದು. ಬಟ್ ಅದರ ಅಗತ್ಯ ಇಲ್ಲ. ಏನು n ಕೆಪಾಸಿಟರ್, n ಈಕ್ವಲ್ ಕೆಪಾಸಿಟರ್ಗಳಿಗೆ ಈಕ್ವೇಶನ್ ಹೇಳಿದ್ದೆ ನಾನು. ಏನು? CS =
C by N. Cs equal to C by N. C values to each capacitor having value 3. So 3 microfarad divided by N. How many capacitors are there? 3. Value is 1 microfarad. Correct? So the effective value is nothing but 1 microfarad. Okay. So series ಮತ್ತು parallel combination together here. Okay. Yes. Next question ಹೋಗುವ. ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಕೆಲವರಿಗೆ. ಸರ್ ಇಲ್ಲೇನು ಕೆಪಾಸಿಟರ್ ಇಲ್ಲ, ಒಂದು ಲೈನ್ ಮಾತ್ರ ಇದೆ ಅಂತ ಅಲ್ವಾ? ಹೇಗೆ ಸಾಲ್ವ್ ಮಾಡ್ತೀರಿ ಇದನ್ನು? ಇದು ಈಸಿ ಇದೆ. ಯಾವ ಥರ ಮಾಡ್ಬೋದು ಯೋಚನೆ ಮಾಡಿ. ನೋಡಿ, ಇಲ್ಲಿ ನಾನು ಹಾಗೆ ಯೂಸ್ ಮಾಡಿದ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಫ್ ಯು ಕನ್ಸಿಡರ್ ದೀಸ್ 3, ನೋಡಿದ ಕೂಡಲೇ ಗೊತ್ತಾಗುತ್ತೆ ಹೌ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಅಲ್ವಾ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇದೆ. 3 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತಿದೆ. ಹಾಗೆ ಇಫೆಕ್ಟಿವ್ ಎಷ್ಟಾಯ್ತು? ಪ್ರತಿಯೊಂದರದ್ದು ವ್ಯಾಲ್ಯೂ ಸಿ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಗೆ ಏನಾಗಬೇಕು? ಹೌ ಮೆನಿ ಕೆಪಾಸಿಟರ್? ಎನ್ ಕೆಪಾಸಿಟರ್. ಎನ್ ಹೇಳಿದ್ರೆ ಎಷ್ಟಿಲ್ಲಿ? 3. ಸೊ 3 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಗೆ ಇದ್ರ ವ್ಯಾಲ್ಯೂ ಎಷ್ಟಾಯ್ತು? ಎಷ್ಟಾಗುತ್ತೆ ಇದ್ರದ್ದು? ಸಿ ಬೈ ಎನ್ ಮಾಡ್ಬೋದಾ? ಸಿ ಬೈ ಎನ್ ಹೇಳಿದ್ರೆ ಎನ್ ಎಷ್ಟಿಲ್ಲಿ? 3 ಕೆಪಾಸಿಟರ್ಸ್. ಇದು ಮಾತ್ರ, ಫೋರ್ತ್ ಒನ್ ಕನ್ಸಿಡರ್ ಮಾಡ್ತಾ ಇಲ್ಲ ನಾನು, ಇದು 3 ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಫಾರ್ ಈಕ್ವಾಲೆಂಟ್ ಕೆಪಾಸಿಟೆನ್ಸ್ ಏನಾಯ್ತು? ಸಿ ಬೈ ಎನ್. ಸೊ ಸಿ ಬೈ 3 ಅಂತ ಆಯ್ತು. ಓಕೆ, ಇವಾಗ ನೆಕ್ಸ್ಟ್ ನಾವು ರೀಡ್ರಾ ಮಾಡ್ಕೊಳ್ಬೇಕು ಡಯಾಗ್ರಾಮ್ ಅನ್ನ. ಓಕೆ, ಸೊ ಇವಾಗ ಇದರ ಇಫೆಕ್ಟಿವ್ ಕೆಪಾಸಿಟೆನ್ಸ್ ನೋಡಿ, ಇದನ್ನ ನಾನು ಇನ್ಸ್ಟೆಡ್ ಆಫ್ ದೀಸ್ 3 ಕೆಪಾಸಿಟರ್ ಒಂದು ಕೆಪಾಸಿಟರ್ ಡ್ರಾ ಮಾಡ್ತೇನೆ ನಾನು. ಅದರ ವ್ಯಾಲ್ಯೂ ಎಷ್ಟು? ಸಿ ಬೈ 3. ಓಕೆ, ಸಿ ಬೈ 3. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ಮಿಡ್ಲಿಂದ ಇದು ಬಿ ಹೋಗುತ್ತೆ ಈ ತರ. ಓಕೆ, ಸೊ ಇಲ್ಲಿ ನಮಗೆ ಈ ಕೆಪಾಸಿಟರ್ ಸಿಗುತ್ತೆ, ದಿಸ್ ಕೆಪಾಸಿಟರ್. ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, ನೆಕ್ಸ್ಟ್ ಇಲ್ಲಿಂದ ಹೀಗೆ ಬಂದು ಈ ತರ ಇದೆ ಡಯಾಗ್ರಾಮ್. ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿ ಹೌ ದೇ ಆರ್ ಕನೆಕ್ಟೆಡ್. ನಾನು ಹಾಗೆ ಹೇಳಿದ್ದೇನೆ, 2 ಕೆಪಾಸಿಟರ್ಗಳು ಪ್ಯಾರಲಲ್ ಕನೆಕ್ಟ್ ಆಗಬೇಕಿದ್ರೆ ಏನಾಗಬೇಕು? ಅದರ ಪ್ರತಿಯೊಂದು ಕೆಪಾಸಿಟರ್ ಒಂದು ಪ್ಲೇಟ್ ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿರಬೇಕು. ಅದೇ ಕೆಪಾಸಿಟರ್ಗಳ ಇನ್ನೊಂದು ಪ್ಲೇಟ್ ಇನ್ನೊಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿರಬೇಕು. ನಾನು ಇವಾಗ ಪಾಯಿಂಟ್ ಎ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಫಸ್ಟ್ ಕೆಪಾಸಿಟರ್ ಒಂದು ಪ್ಲೇಟ್ ಇಲ್ಲಿ ಕನೆಕ್ಟ್ ಆಗಿದೆ. ಎಸ್, ಕನೆಕ್ಟ್ ಆಗಿದೆ ಅಲ್ವಾ? ಸೆಕೆಂಡ್ ಕೆಪಾಸಿಟರ್ ನೋಡಿ, ಇದು ಸೆಕೆಂಡ್ ಕೆಪಾಸಿಟರ್, ಇದ್ರದ್ದು ಕೂಡ ಒಂದು ಪ್ಲೇಟ್ ಹೀಗೆ ಬಂದು ಅಲ್ಲಿಗೆ ಕನೆಕ್ಟ್ ಆಗಿದೆ. ಹೌದಾ? ಸೊ 2 ಕೆಪಾಸಿಟರ್ ಒಂದು ಪ್ಲೇಟ್ ಹೇಗೆ ಕನೆಕ್ಟ್ ಆಗಿದೆ, ಇನ್ನೊಂದು ಪ್ಲೇಟ್ಗಳಿದೆಯಲ್ಲ, ಸೊ ಅನದರ್ ಪ್ಲೇಟ್, ಸೊ ದಟ್ ಪ್ಲೇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಬಿ. ಕನೆಕ್ಟ್ ಆಗಿದೆ ನೋಡ್ಕೊಳ್ಳಿ. ನೋಡಿ, ಸೆಕೆಂಡ್ ಕೆಪಾಸಿಟರ್ ಇಲ್ಲಿಂದ ಹೀಗೆ ಬಂದಿದೆ, ಫಸ್ಟ್ ಕೆಪಾಸಿಟರ್ ಇದು ಒಂದು ಪ್ಲೇಟ್ ಅಲ್ವಾ? ಇದು ಇಲ್ಲಿ ಕನೆಕ್ಟ್ ಆಗಿದೆ, ಬಿ ಕನೆಕ್ಟ್ ಆಗಿದೆ. ಸೆಕೆಂಡ್ ಕೆಪಾಸಿಟರ್ ಇದ್ದು ಅದು ಕೂಡ ಇದೇ ರೀತಿಯಲ್ಲಿ ಕನೆಕ್ಟ್ ಆಗಿದೆ. ನೋಡಿ, ಇಲ್ಲಿಂದ ಹೀಗೆ ಬಂದು ಈಗ ಕನೆಕ್ಟ್ ಆಗಿದೆ ಇದಕ್ಕೆ ಬಿಗೆ. ಹೇಳಿದ್ರೆ ಏನಾಯ್ತು? ಔಟ್ ಆಫ್ 2 plates, one plate of each capacitor is connected to A and other plate is connected to B. ಹೇಳಿದ್ರೆ ಇದನ್ನು ಹೇಗೆ ಮಾಡಬಹುದು? ರೀಡ್ರಾ ಮಾಡಿದ್ರೆ ಪ್ಯಾರಲಲ್ ಕಾಂಬಿನೇಷನ್ ಆಯ್ತು ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ಸೇಮ್ ಆಸ್ ದಟ್ ಆಫ್ ದಿಸ್. ಸೊ ಇದೇ ರೀತಿ ಬರುತ್ತೆ. ಓಕೆ, ಎ ಅಂತ ಆಯ್ತು, ಇಲ್ಲಿ ಬಿ. ಇದರ ವ್ಯಾಲ್ಯೂ ಎಷ್ಟು? ಸಿ ಬೈ 3. ಇದೆಷ್ಟು? ಸಿ. ಸೊ ಸಿ ಬೈ 3 ಅಂಡ್ ಸಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಹಾಗೆ ಏನಾಯ್ತು? C1 ಪ್ಲಸ್ C2. ಸಿ ಬೈ 3 ಪ್ಲಸ್ ಸಿ ಅಂತ ಆಯ್ತು. ಸಿ ಬೈ 3 ಪ್ಲಸ್ ಸಿ ಎಷ್ಟು ಬರುತ್ತೆ? ಸಿ ಬೈ 3 ಪ್ಲಸ್ 3. LCM ತೆಗೀರಿ. ಓಕೆ, ಏನಾಯ್ತು? 3 LCM ತಗೊಂಡ್ರೆ ಸಿ ಪ್ಲಸ್ 3C ಅಂತ ಆಯ್ತು ಅಲ್ವಾ? 3 ಪ್ಲಸ್ 3C ಹೇಳಿದ್ರೆ ಎಷ್ಟಾಯ್ತದು? 4C. ಕರೆಕ್ಟಾ? ಸಿ ಪಿ ಆರ್ ಸಿ ಈಕ್ವಾಲೆಂಟ್ ಈಸ್ ನಥಿಂಗ್ ಬಟ್ 4C by 3 ಅಂತ ಆಗುತ್ತೆ. ಓಕೆ, its value is 4C divided by 3. ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ಈ ತರದ ಕ್ವಶನ್ಗಳನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವೇ ಕೆಲವೊಂದು ಸರ್ಕ್ಯೂಟ್ ಮಾಡಿ ನೀವೇ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಎಸ್. ಇನ್ನೊಂದು ಕ್ವಶನ್ ಮಾಡಿ. ಇದು ಆಕ್ಚುಲಿ ಡೈರೆಕ್ಟ್ ಹೇಳಬಹುದು ಇದಕ್ಕೆ ಆನ್ಸರ್ ನೀವು. ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಯು ವುಡ್ ಹ್ಯಾವ್ ಸ್ಟಡಿಡ್ ಅಬೌಟ್ ವೀಟ್ಸ್ಟೋನ್ ನೆಟ್ವರ್ಕ್. ಓಕೆ, ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್ ಅಂತಿದೆ. ಅಲ್ಲಿ ರೆಸಿಸ್ಟರ್ಗಳನ್ನು ಯೂಸ್ ಮಾಡ್ತೇವೆ ನಾವು, ಇಲ್ಲಿ ಕೆಪಾಸಿಟರ್. ಸೊ ಅದೇ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡುವಂಥದ್ದು. ಓಕೆ, ಈ ತರದ ಪ್ರಾಬ್ಲಮ್ ಬಂದ್ರೆ ನೀವೇನ್ ಮಾಡ್ಬೇಕು ಹೇಳಿದ್ರೆ, ಈ 2
ಕೆಪಾಸಿಟರ್ಗಳು ಈಕ್ವಲ್ ಇದೆ ನೋಡಿ. ನೆಕ್ಸ್ಟ್ ಈ ಎರಡು ಕೆಪಾಸಿಟರ್ಗಳು ಈಕ್ವಲ್ ಇದೆಯಾ ನೋಡಿ. ಸೊ ಇದು ನಾವು P/Q = R/S ಅಂತ ಹೇಳ್ತೇವೆ. ಓಕೆ, ರೇಷಿಯೋ P/Q = R/S. ಸೊ ಇದೆರಡು ಈಕ್ವಲ್ ಆಗಿದ್ರೆ ದಿಸ್ ಒನ್ ನಿಮಗೆ ವೀಟ್ಸ್ಟೋನ್ ನೆಟ್ವರ್ಕ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ಹೀಗೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುವಂಥದ್ದು. ಓಕೆ, ಸೊ ಒಂದು ವೇಳೆ ಈ ಎರಡು ಕೆಪಾಸಿಟರ್ಗಳ ರೇಷಿಯೋಗಳು ಸೇಮ್ ಇದ್ರೆ ದೆನ್ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಪರ್ಟಿಕ್ಯುಲರ್ ಕೆಪಾಸಿಟರ್. ಓಕೆ, ಈ ಕೆಪಾಸಿಟರ್ ಅನ್ನ ನೀವು ನೆಗ್ಲೆಕ್ಟ್ ಮಾಡಬಹುದು. ಯಾವಾಗ P/Q = R/S. ಇದನ್ನ P ಅಂತ ಕನ್ಸಿಡರ್ ಮಾಡಿ, ಇದನ್ನು Q ಅಂತ ಕನ್ಸಿಡರ್ ಮಾಡಿ, ಇದು R, ಇದು S ಈ ತರ ಕನ್ಸಿಡರ್ ಮಾಡಿದ್ರೆ ಇಫ್ P/Q that is equal to R/S, ಈ ಎರಡು ಕೆಪಾಸಿಟರ್ಗಳ ರೇಷಿಯೋ ಸೇಮ್ ಅಂತ ಆದ್ರೆ ಈ ಮಿಡ್ಲ್ ಅಲ್ಲಿ ಬರುತ್ತಲ್ಲ ಈ ಕೆಪಾಸಿಟರ್, ಇದನ್ನ ನೆಗ್ಲೆಕ್ಟ್ ಮಾಡಬಹುದು. ಓಕೆ, ಸೊ ಬೇಕಾದ್ರೆ ನಾನು ಇದನ್ನ ರೀಡ್ರಾ ಮಾಡ್ತೇನೆ ನೋಡಿ. ಆಕ್ಚುಲಿ ಈ ತರ ಇರುತ್ತೆ. ಓಕೆ, you can redraw like this. ನೋಡಿ, ವೀಟ್ಸ್ಟೋನ್ ನೆಟ್ವರ್ಕ್ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಓಕೆ, ಇದು ಎ, ಇದು ಬಿ ಅಂತ ಕನ್ಸಿಡರ್ ಮಾಡಿ. ಸೊ ಯು ಕ್ಯಾನ್ ನೇಮ್ ದಿಸ್ ಒನ್ ಆಸ್ P/Q/R/S. ಓಕೆ, ಸೊ ಇಲ್ಲಿಗೆ ಏನ್ ಹೇಳಿದ್ದಾರೆ, ಪ್ರತಿಯೊಂದರದ್ದು ವ್ಯಾಲ್ಯೂ 5 ಅಂತ ಹೇಳಿದ್ದಾರೆ ಅಲ್ವಾ. ಸೊ ದಿಸ್ ಇಸ್ 5, ದಿಸ್ ಒನ್ ಇಸ್ 10, ದಿಸ್ ಇಸ್ 5, ದಿಸ್ ಒನ್ ಇಸ್ 5, ದಿಸ್ ಒನ್ ಇಸ್ 5. ಸೊ ನಾನೀಗ ಹೇಳಿದಾಗೆ P/Q ನೋಡಿ, P/Q ಹೇಳಿದ್ರೆ ಎಷ್ಟಾಯ್ತು, 1 ಬಂತು ಅಲ್ವಾ. P5 Q5, ಸೊ 5/5 1. ಓಕೆ, ದೆನ್ R/S ನೋಡಿ, R ಎಷ್ಟು 5, S ಎಷ್ಟು 5, ಸೊ 5/5 1 ಹೇಳಿದ್ರೆ ಏನಾಯ್ತು, ಇದು 1 = 1 ಅಂತ ಆಯ್ತು. ಹೇಳಿದ್ರೆ P/Q = R/S. ಹಾಗೆ ಏನ್ ಮಾಡ್ಬೋದು, ಇಲ್ಲಿ ಯಾವುದೇ ಕೆಪಾಸಿಟರ್ ಇಲ್ಲಿರುವಂತಹ ಕೆಪಾಸಿಟರ್ ನ ವ್ಯಾಲ್ಯೂ, ಓಕೆ, ABCD ಅಂತ ಕೊಡ್ತೇನೆ. ಬಿಟ್ವೀನ್ C and D ವಾಟ್ ಎವರ್ ಮೇ ಬಿ ದಿ ಕೆಪಾಸಿಟೆನ್ಸ್ ವ್ಯಾಲ್ಯೂ, 10 ಇರಲಿ, 5 ಇರಲಿ, ಅಥವಾ 1000 ಇರಲಿ, ಎಷ್ಟೇ ಇರಲಿ, ಯು ಕ್ಯಾನ್ ನೆಗ್ಲೆಕ್ಟ್ ದ್ಯಾಟ್ ಓನ್ಲಿ ವೆನ್ ದಿಸ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಹೋಲ್ಡ್ಸ್ ಗುಡ್. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಈ ಕೆಪಾಸಿಟರ್ ಇಲ್ಲ ಅಂತ ಅನ್ಕೊಳ್ಳಿ ಅಲ್ಲಿ. ಓಕೆ, ಸೊ ಹೇಳಿದ್ರೆ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಕು. ಸೊ ಇವಾಗ ನೋಡಿ, ಇವಾಗ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ? ಇವಾಗ ಸರ್ಕ್ಯೂಟ್ ನೋಡಿ, ಚೆಕ್ ಮಾಡಿ ಹೌ ದಿಸ್ ಟು ಆರ್ ಕನೆಕ್ಟೆಡ್. ಇವಾಗ ಇದು ಮತ್ತು ಇದು ಹೇಗೆ ಕನೆಕ್ಟ್ ಆಗಿದೆ? ಇದು ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಅಲ್ವಾ. ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ಸೀರೀಸ್ ಆಗಿ ಕನೆಕ್ಟ್, ಈಕ್ವಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳಿದ್ರೆ ಎಷ್ಟಾಯ್ತು, ಅದರ ವ್ಯಾಲ್ಯೂ ಹಾಫ್ ಆಯ್ತು ಅಲ್ವಾ. C/N ಹೇಳಿದ್ರೆ 5/2 ಆಯ್ತು. ಅದೇ ರೀತಿ ಇಫ್ ಯು ಕನ್ಸಿಡರ್ ದೀಸ್ ಟು, ಅದರ ವ್ಯಾಲ್ಯೂ ಕೂಡ 2.5 ಆಗುತ್ತೆ. ಯಾಕೆ? 5 ಸೀರೀಸ್, ಸೊ ಹಾಫ್ ಆಫ್ ದ್ಯಾಟ್, ಸೊ 2.5 ಹೇಳಿದ್ರೆ ಏನಾಯ್ತು ಇವಾಗ, ದಿಸ್ 2.5 ಅಂಡ್ ದಿಸ್ 2.5, ಈ ಎರಡು 2.5ಗಳು ಹೇಗೆ ಕನೆಕ್ಟ್ ಆಗಿದೆ? ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಹೇಳಿದ್ರೆ ನೀವು ಅದನ್ನು ರಿಅರೇಂಜ್ ಮಾಡಿದ್ರೆ, ಟು ರಿಅರೇಂಜ್ ದಿಸ್ ಕ್ಯಾನ್ ಗೆಟ್ ಎ ಸರ್ಕ್ಯೂಟ್ ಲೈಕ್ ದಿಸ್. ಇದು 2.5, ಇದು 2.5 ಅಲ್ವಾ, ಬಿಟ್ವೀನ್ A and B. Yeah, now how these two are connected? They are connected in parallel. So two equal capacitors connected in parallel. ಹಾಗೆ equivalent ಏನು ಬರಬೇಕು ನಮಗೆ? between A and B equivalent ಏನಾಗಬೇಕು? Yes, between A and B 2.5 parallel. CP = C1 plus C2. ಇದನ್ನು C1 ತಗೊಳ್ಳಿ, ಇದನ್ನು C2 ತಗೊಳ್ಳಿ. ಏನಾಯ್ತು? C1 plus 2.5 plus 2.5 ಹೇಳಿದ್ರೆ 5 ಸಿಕ್ತು. ಸೊ 5 ಮೈಕ್ರೋಫ್ಯಾರಡ್. ಸೊ ಆ ರೀತಿಯಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ಅಂತ ಹೇಳಿದ್ದು. ಓಕೆ, ಸೊ ಇದನ್ನ ಇಷ್ಟೆಲ್ಲ ಸಾಲ್ವ್ ಮಾಡಬೇಕಾದ ಅಗತ್ಯ ಇಲ್ಲ. ಸೊ ಇದು ಫಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಇರುವಂತದ್ದು, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಸಾಲ್ವ್ ಮಾಡಿದೆ. ನೆಕ್ಸ್ಟ್, ಇಫ್ ಯು ಸರ್ಕ್ಯೂಟ್ ನೋಡಿದ ಕೂಡ ಗೊತ್ತಾಗಬೇಕು ನಿಮಗೆ P/Q R/S. ಓಕೆ, ಸೊ ಈಕ್ವಲ್ ಅಂತಾರೆ, ಡೈರೆಕ್ಟ್ ಆಗಿ ಇಲ್ಲಿ ಏನು ಆನ್ಸರ್ ಇದೆ ಅದನ್ನೇ ಬರೆದು ಬಿಡೋದು ಅಷ್ಟೇ. ಓಕೆ, ಎಲ್ಲ ಈಕ್ವಲ್ ಕೆಪಾಸಿಟನ್ಸ್ ಆಗಿದ್ರೆ 5 ಆದ್ರೆ 5 ಆನ್ಸರ್, 4 ಆದ್ರೆ 4, 10 ಆದ್ರೆ 10. ಓಕೆ, ವಾಟ್ ಎವರ್ ಮೇ ಬಿ ದಿ ವ್ಯಾಲ್ಯೂ ಹಿಯರ್. ಓಕೆ, ಈ ವ್ಯಾಲ್ಯೂ ಮಿಡ್ಲ್ ಅಲ್ಲಿ ಬರೋ ವ್ಯಾಲ್ಯೂ ಇದೆ, ಅದು ಏನೇ ಇರಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಆ ಥರ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು ಇದನ್ನು. ಎಸ್, ಇಂಪಾರ್ಟೆಂಟ್, ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾ, ಒನ್ ಮೋರ್. ಹೋಪ್ ಯು ಕ್ಯಾನ್ ಸಾಲ್ವ್ ದಿಸ್ ನೌ. ಸಾಕಷ್ಟು ಸಾಲ್ವ್ ಮಾಡಿದ್ದೇವೆ ಇವಾಗ. ಜಸ್ಟ್ ಲುಕ್ ಎಟ್ ದಿಸ್. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಇದನ್ನು? ಯಾವ ಎಂಡಿಂದ ಸ್ಟಾರ್ಟ್ ಮಾಡೋದು ಅಂತ ಕನ್ಫ್ಯೂಷನ್ ಇರ್ಬೋದು ಕೆಲವರಿಗೆ. ಓಕೆ, ಸೊ ನೀವು ಈ ಥರ ಮಾಡಬೇಕು. ಫಸ್ಟಿಗೆ ಇದನ್ನು ಮಾಡಿ. ಇದೇನಾಗಿದೆ? ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಅಲೋ. ಟು ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಸೀರೀಸ್ ಆಗಿ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಏನಾಯಿತು? ಈಕ್ವಲ್ ಕೆಪಾಸಿಟರ್ ಆದರೆ C/N ಅಲೋ ಹೇಳಿದ್ರೆ
2/2 ಹೇಳಿದ್ರೆ 1 ಆಯ್ತು. ಸೊ ಇದರ ವ್ಯಾಲ್ಯೂ 1 ಅಂತ ಆಯ್ತು ಅಲ್ವಾ. ಹಾಗೆ ನಾನು ಅದನ್ನು ರೀಡ್ರಾ ಮಾಡ್ತೇನೆ ಬೇಕಿದ್ರೆ. ಸೊ here you have one capacitor, 1 microfarad. This is A, this is B. ಇಲ್ಲೊಂದು 2 microfarad ಇದೆ. ಇಲ್ಲಿ ನಾವು ವ್ಯಾಲ್ಯೂ ಬರಿತಾ ಇಲ್ಲ, 2 ಹೇಳಿದ್ರೆ 2 microfarad ಅದು. ಓಕೆ, ಎಸ್. ನೆಕ್ಸ್ಟ್ ಇದೆರಡರ ವ್ಯಾಲ್ಯೂ ಎಷ್ಟಾಯ್ತು ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಕೆಪಾಸಿಟೆನ್ಸ್ ಇದೆ. ಓಕೆ, ಎಷ್ಟದು 1 ಅಲ್ವಾ. ನಾವು ಹಿಯರ್ ರಿಸಲ್ಟೆಂಟ್ ಆಫ್ ದಿಸ್ ಎಷ್ಟಾಯ್ತು, ಅದು 2 ಸೀರೀಸ್ ಇತ್ತು. ಸೊ ಅದರ ವ್ಯಾಲ್ಯೂ ಕೂಡ 1 ಆಯ್ತು. ನಾನು ಹೀಗೆ ಬರಿತೇನೆ 1. ಓಕೆ, ನಾವು ದೀಸ್ 2 ಇದೆರಡು ಹೇಗೆ ಕನೆಕ್ಟ್ ಆಗಿದೆ ಹೇಳಿದ್ರೆ ರಿಸಲ್ಟೆಂಟ್ ಆಫ್ ದಿಸ್ ಅಂಡ್ ದಿಸ್ ಒನ್, ಹೌ ದೇ ಆರ್ ಕನೆಕ್ಟೆಡ್? They are connected in parallel. So 2 equal capacitors connected in parallel. So ಇದು ಮತ್ತು ಇದು parallel connect ಆಗಿದೆ. ಈಕ್ವಲ್ ಹೇಳಿದ್ರೆ ಏನಾಯ್ತು, 1 + 1 ಆಯ್ತು ಹೇಳಿದ್ರೆ 2 ಆಯ್ತು ಹೇಳಿದ್ರೆ ಇದರ ಇಫೆಕ್ಟಿವ್ 2 ಆಗುತ್ತೆ. ಓಕೆ, ಸೊ ಹಾಗೆ ಪುನಃ ರೀಡ್ರಾ ಮಾಡಿದ್ರೆ ಏನಾಯ್ತು, ಎ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಇದು ಯಾವ 2 ಇದು, ದಿಸ್. ಓಕೆ, ಅಂಡ್ ರಿಸಲ್ಟೆಂಟ್ ಆಫ್ ದೀಸ್ 2 ಅದನ್ನು ನಾವು ಈ ತರ ಬರಿಬಹುದು. ಎಲ್ಲಾರು ಒಂದ್ ಕಡೆ ಬರಿಬೇಕು ಈ ತರ. ಓಕೆ, ಸೊ ಇದು ಈ ರಿಸಲ್ಟೆಂಟ್ ಅದನ್ನು ಇಲ್ಲಿ ಬರ್ತೇವೆ. ಎಸ್, ನಾವು ಹೌ ದೀಸ್ 2 ಆರ್ ಕನೆಕ್ಟೆಡ್? ಇಲ್ಲಿ ನೋಡಿದಾಗ ಪ್ಯಾರಲಲ್ ಅನಿಸ್ಬೋದು ನಿಮಗೆ. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಇಲ್ಲಿಂದ ಹೀಗೆ ಕಂಟಿನ್ಯೂ ಆಗಿ ಇಲ್ಲಿಗೆ ಬಂದಿದೆ ಅಲ್ವಾ. ಹೇಳಿ ಸೀರೀಸ್ ಕಾಂಬಿನೇಷನ್. ದಿಸ್ ಈಸ್ ಸೀರೀಸ್ ಕಾಂಬಿನೇಷನ್. ಸೊ ಸೀರೀಸ್ ಕಾಂಬಿನೇಷನ್ ಆದ್ರೆ ಏನಾಯ್ತು, 2 ಈಕ್ವಲ್ ಹಾಫ್ ಆಗುತ್ತೆ ಅಲ್ವಾ. ವಿಲ್ ಗೆಟ್ ಹಾಫ್. ಸೊ ಫೈನಲಿ ಇದು ಬಿ, ಇದೆಷ್ಟು 1 ಇತ್ತಲ್ಲ. ಸೊ ಇದು ಎ, ಇದು 1 ಅಲ್ಲ, ದಿಸ್ ಒನ್ ಇಸ್ ಬಿ. ಸೊ ಇದರ ರಿಸಲ್ಟೆಂಟ್ ಎಷ್ಟಾಯ್ತು, ಅದು 1 ಆಯ್ತು. ಸರಿಯಾ. ಇವಾಗ ಈ 1 ಹೌ ದೇ ಆರ್ ಕನೆಕ್ಟೆಡ್? ಪ್ಯಾರಲಲ್ ಅಲ್ಲ. 1 and 1 ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಕನೆಕ್ಷನ್ ಆದ್ರೆ ಏನಾಯ್ತು, ಈಕ್ವಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಡಬಲ್ ಆಗಬೇಕು ಅಲ್ವಾ. ಹೇಳಿದ್ರೆ ವಿಲ್ ಗೆಟ್ ಈಕ್ವಿವಾಲೆಂಟ್ ಕೆಪಾಸಿಟೆನ್ಸ್ ಆಸ್ 2 microfarad. ಓಕೆ, ಸೊ ಇದರ ಈಕ್ವಿವಾಲೆಂಟ್ ಕೆಪಾಸಿಟೆನ್ಸ್ ಎಷ್ಟು, ಈ ಕಂಪ್ಲೀಟ್ ಸರ್ಕ್ಯೂಟ್ ನ ಈಕ್ವಿವಾಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಯ್ತಾಗಿದೆ? ಇಟ್ ಇಸ್ ನಥಿಂಗ್ ಬಟ್ 2 microfarad. ಓಕೆ, ಎಸ್. ನೆಕ್ಸ್ಟ್ ಇದು ನೋಡಿ, ನಾನು ಆಗ ಮೇಲ್ಗಡೆ ಒಂದು ಸಾಲ್ವ್ ಮಾಡಿದೆ ನಾನು. ಸೊ ಅದನ್ನು ಯೂಸ್ ಮಾಡಿಕೊಂಡು ಏನಾದ್ರು ಮಾಡ್ಲಿಕ್ಕಾಗುತ್ತೆ ನೋಡಿ. ಇಲ್ಲೇನು ನಾನು ಆಗ ಸಾಲ್ವ್ ಮಾಡಿದ್ರಲ್ಲಿ ಓನ್ಲಿ ದಿಸ್ ಪೋರ್ಷನ್ ಇಸ್ ಎಕ್ಸ್ಟ್ರಾ ಅಲ್ವಾ. ಇದಿಷ್ಟರ ವ್ಯಾಲ್ಯೂ ನಾವು ಆಗ ಸಾಲ್ವ್ ಮಾಡಿದೆವು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಮಚ್? ಇದಿಷ್ಟರದ ವ್ಯಾಲ್ಯೂ ಎಷ್ಟು ಹೇಳಿದಾಗ Wheatstone network ಅಲ್ವಾ. ಸೊ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಅಂಡ್ ದಿಸ್ ಒನ್ ಸಿ ಪ್ಯಾರಲಲ್, this one and this one parallel ಅಲ್ವಾ. ಸೊ ಇಫ್ ಯು ಏನ್ ಸಿಗುತ್ತೆ, ಅದು 2.5 ಸಿಗುತ್ತೆ. ಸೊ ಫೈನಲಿ ವಾಟ್ ಯು ಗೆಟ್ 5 microfarad ಅಂತೆಲ್ಲ ಸಿಗ್ತಾ ಇತ್ತು ನಿಮಗೆ ಅಲ್ವಾ. ನೀವು ಏನ್ ಮಾಡ್ಬೋದು ಈಗ, ಎ ದಿಸ್ ಇಸ್ 5 microfarad ಅಲ್ವಾ. ಇದಿಷ್ಟು ಕೆಪಾಸಿಟರ್ ಕಾಂಬಿನೇಷನ್ ವ್ಯಾಲ್ಯೂ 5. ಆ 5ಗೆ ಇನ್ನೊಂದು 5 ಸೀರೀಸ್ ಆಗಿದೆ ಅಲ್ವಾ. ಸೊ ದೀಸ್ 2 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಎರಡು ಸೀರೀಸ್ ಆಗಿದೆ. ಈಕ್ವಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್ ಹೇಳಿದ್ರೆ ಏನಾಗಬೇಕು, ಇಟ್ ಇಸ್ ಅಷ್ಟು ಹಾಫ್ ಅಲ್ವಾ. ಹೇಳಿದ್ರೆ ಏನಾಯ್ತಿದು 2.5 ಬರಬೇಕು. ಕರೆಕ್ಟ್. ದಿಸ್ ವ್ಯಾಲ್ಯೂ ಇಸ್ 2.5 between A and B. Equivalent capacitance is nothing but 2.5 microfarad. Okay. Yes. ಇದು ನೋಡಿ, just look at this. How they are connected? ಹೀಗೆ ನೋಡಿದಾಗ ಒಂದು ಸೀರೀಸ್ ಅಂತ ಅನಿಸುತ್ತೆ ನಮಗೆ. ಬಟ್ ವೆದರ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಆಕ್ಚುಲಿ ಸೀರೀಸ್ ಇದೆಯಾ ಯೋಚನೆ ಮಾಡಿ. ಏನಾಗುತ್ತೆ? ಎಸ್, ಆಕ್ಚುಲಿ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸರಿಯಾ? ಯಾಕೆ ನಾನು ಆಗ ಹೇಳಿದ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ.
ಮೂರು ಕೆಪಾಸಿಟರ್ ಇದ್ರೆ ಆ ಮೂರು ಕೆಪಾಸಿಟರ್ ಒಂದು ಪ್ಲೇಟ್ ಎಗೆ ಕನೆಕ್ಟ್ ಆಗಿರಬೇಕು, ಅದೇ ಮೂರು ಕೆಪಾಸಿಟರ್ಗಳ ಇನ್ನೊಂದು ಪ್ಲೇಟ್ ಏನಿದೆ ಅದು ಬಿಗೆ ಕನೆಕ್ಟ್ ಆಗಿರ್ಬೇಕು. ಆಗಿದ್ದು ನೋಡಿ. ಓಕೆ, ಸೊ ಇಲ್ಲಿ ನೋಡಿ, ಇಫ್ ಯು ಕನ್ಸಿಡರ್ ಫಸ್ಟ್ ಕೆಪಾಸಿಟರ್, ಈಕ್ವಲ್ ಕೆಪಾಸಿಟರ್ ಇದೆ ಅಲ್ವಾ, ಇದರ ಫಸ್ಟ್ ಪ್ಲೇಟ್ ನೋಡಿ ಇಲ್ಲಿಂದ ಎಗೆ ಕನೆಕ್ಟ್ ಆಗಿದೆ, ಹೌದಲ್ಲ. ನೆಕ್ಸ್ಟ್ ಸೆಕೆಂಡ್ ಕೆಪಾಸಿಟರ್ ನೋಡಿ, ಇಲ್ಲಿಂದ ಹೀಗೆ ಹೋಗಿ 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 ಪುನಃ ಅದು ಕೂಡ ಎಗೆ ಕನೆಕ್ಟ್ ಆಗಿದೆ, ಒಂದು ಕೆಪಾಸಿಟರ್ ಒಂದು ಪ್ಲೇಟ್. ಇದ್ರದ್ದು ನೋಡಿ ಇಲ್ಲಿಂದ ಇಲ್ಲಿಂದ ಅಲ್ಲ, ಇಲ್ಲಿ ನೋಡಿ ಥರ್ಡ್ ಒನ್, ಇದು ಹೀಗೆ ಹೋಗಿ ಹೋಗಿ ನೋಡಿ ಇಲ್ಲಿಂದ ಹೀಗೆ ಹೋಗಿ ಹೇಗೆ ಕನೆಕ್ಟ್ ಆಗಿದೆ. ಎಸ್ ಅಲ್ವಾ. ಸೊ ಎಲ್ಲ ಕೆಪಾಸಿಟಿ ಒಂದೊಂದು ಪ್ಲೇಟ್ ಹೇಗೆ ಕನೆಕ್ಟ್ ಆಗಿದೆ. ಓಕೆ, ಪಾಯಿಂಟ್ ಹೇಗೆ ಕನೆಕ್ಟ್ ಆಗಿದೆ. ಅಂಡ್ ಜಸ್ಟ್ ಚೆಕ್ ಅನದರ್ ಪ್ಲೇಟ್. ಸೊ ಫಸ್ಟ್ another plate of first capacitor, it goes like this and that is connected to B. Yes, from this second one, yes, that is also connected to B, and third one direct agi B ge connect agide. Here another meaning how they are connected. So these are connected in parallel, correct. Three equal capacitors connected in parallel. So C C C B A enagutte, n equal capacitor connected in parallel ಹೇಳಿದ್ರೆ n times C ಅಲ್ವಾ, n times C ಹೇಳಿದ್ರೆ ಏನಾಯ್ತು, C equivalent is nothing but ಅಥವಾ CP equal to 3C ಅಂತ ಬರುತ್ತೆ. ಯಾಕೆ C plus C plus C, ಸರಿಯಾ. ಎಸ್, ಓಕೆ. Just look at this. ಇದನ್ನು ನೀವು ಸ್ವಲ್ಪ ರೀಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಈ ಸರ್ಕ್ಯೂಟ್ ಅನ್ನು. ಡೈರೆಕ್ಟ್ ಆಗಿ ನೋಡಿದ್ರೆ ಇದು ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ಇದು ಹೇಗೆ ಕನೆಕ್ಟ್ ಆಗಿದೆ, ಸೀರೀಸ್ ಕನೆಕ್ಟ್ ಆಗಿದೋ ಪ್ಯಾರಲ್ ಕನೆಕ್ಟ್ ಆಗಿದೋ ಅಂತ ಹೇಳೋ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಸೊ ಇದನ್ನು ನಾನು ಈ ಥರ ರೀಡ್ರಾ ಮಾಡ್ಕೊಳ್ತೇನೆ ನೋಡಿ. ಐ ವಿಲ್ ರೈಟ್ ದಿಸ್ ಕೆಪಾಸಿಟರ್ ಫಸ್ಟ್, ಇದನ್ನು ಬರಿತೇನೆ ಇಲ್ಲಿ. ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ, 2 ಮೈಕ್ರೋಫ್ಯಾರಡ್. ಓಕೆ, ಆ್ಯಂಡ್ ಈ ಪಾಯಿಂಟ್ ಎಗೆ ಈ ಕೆಪಾಸಿಟರ್ ಇದ್ದೊಂದು ಕನೆಕ್ಟ್ ಆಗಿದೆ ಅಲ್ವಾ, ಆ್ಯಂಡ್ ಇದರಿಂದಲೂ ಕನೆಕ್ಟ್ ಆಗಿದೆ. ಸೊ ನಾನು ಈ ಫಸ್ಟ್ ಕೆಪಾಸಿಟರ್, ಈ ಕೆಪಾಸಿಟರ್ನ ಇಲ್ಲಿ ಬರಿತೇನೆ ನೋಡಿ, ಈ ಥರ ಬರಿತೇನೆ. ಓಕೆ, ಈ ಥರ ಬರಿತೇನೆ. ಆ್ಯಂಡ್ ಓಕೆ, ಇದನ್ನು ಈ ಥರ ಬರೆದೆ. ಆದರೆ ಇನ್ನೊಂದು ಎಡ್ಜ್ ಎಲ್ಲಿ ಕನೆಕ್ಟ್ ಆಗಬೇಕು, ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಕನೆಕ್ಟ್ ಆಗಬೇಕು, ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಕನೆಕ್ಟ್ ಆಗಬೇಕು. ನೆಕ್ಸ್ಟ್ ಅಲ್ಲಿಂದ ನೋಡಿ, ಅಲ್ಲಿಂದ 12 ಮೈಕ್ರೋಫ್ಯಾರಡ್ ಅಲ್ವಾ. ಸೊ ಇದು 2, ಓಕೆ, ಇದು 12 ಮೈಕ್ರೋಫ್ಯಾರಡ್. ದೆನ್ ಇದು ಹೇಗೆ ಕನೆಕ್ಟ್ ಆಗಿದೆ, ಇದರದ್ದು ಒಂದು ಎಂಡ್ ಎಗೆ ಕನೆಕ್ಟ್ ಆಗಬೇಕು ಅಲ್ವಾ, ಇಲ್ಲಿಂದ ಹೀಗೆ ಹೋಗಿ ಹೇಗೆ ಕನೆಕ್ಟ್ ಆಗಬೇಕು, ಇನ್ನೊಂದು ಎಂಡ್ ಎಲ್ಲಿಗೆ ಹೋಗಬೇಕು, ಬಿಗೆ ಕನೆಕ್ಟ್ ಆಗಬೇಕು. ಸೊ ಇದನ್ನು ಪಾಯಿಂಟ್ ಬಿ ಅಂತ ಅನ್ಕೊಳ್ಳೋ, ಇದು ಎ. ಓಕೆ, ಹಾಗಾದರೆ ಇದನ್ನು ನಾನು ಇಲ್ಲಿ ಬರಿತೇನೆ. ಇದು 2, this one, okay, and one end is connected to B and one end is connected to A. ಈಗ ಮೇಲಿನ ಸರ್ಕ್ಯೂಟ್ ನಾನು ಇಲ್ಲಿ ಕೆಳಗೆ ರೀಡ್ರಾ ಮಾಡಿದ್ದು, ಬಟ್ ಇವಾಗ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ಬೋದು ಅನ್ಕೊಂಡಿದ್ದೆ ನಾನು. ಹೇಗೆ, ಇಫ್ ಯು ಲುಕ್ ಅಟ್ ದಿಸ್, ಆಫ್ ಕೋರ್ಸ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. 2 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಏನಾಯ್ತು ಹಾಗಿದ್ರೆ, ಅದರ ವ್ಯಾಲ್ಯೂ ಡಬಲ್ ಆಗಬೇಕು ಅಲ್ವಾ, 4 ಮೈಕ್ರೋಫ್ಯಾರಡ್ ಆಯ್ತು, ಕರೆಕ್ಟಾ. ಸೊ ಹಾಗೆ ನಾನು ಅದನ್ನು ಇಲ್ಲಿ ನೋಡಿ, ಥರ್ಡ್ ಸ್ಟೆಪ್ ಅನ್ನು ಇಲ್ಲಿ ರೀಡ್ರಾ ಮಾಡ್ತೇನೆ ನಾನು. ಸೊ ದಿಸ್ ಇಸ್ ಎ. ಓಕೆ, ಸೊ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಬಂತು 4. ಆ 4, ಇದು 4 ಬಂತಲ್ಲ, that 4 is in series with this 12. ಹೌದಾ, that 4, this 4 is in series with this 12 and ಕೆಳಗಡೆ 2 ಹಾಗೆ ಇರುತ್ತೆ, ಅದು 2 ಮೈಕ್ರೋಫ್ಯಾರಡ್ ಹಾಗೆ ಇರುತ್ತೆ. ಎಸ್, now how these two are connected? ಇದು ಹೇಗೆ ಕನೆಕ್ಟ್ ಆಗಿದೆ, ಸೀರೀಸ್ ಆಗಿ ಕನೆಕ್ಟ್ ಆಗಿದೆ, ಹೌದಾ. ದಿಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಅದು. ಹಾಗೆ ಏನಾಯ್ತು, ಸೀರೀಸ್ ಕನೆಕ್ಷನ್ ಆದರೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನು. 4 into 12 ಪ್ಲಸ್ ಏನು, C1 C2 ಡಿವೈಡ್ ಬೈ C1 plus C2. ಸೊ 4 into 12 ಡಿವೈಡ್ ಬೈ 4 plus 12 ಅಂತ ಆಯ್ತು ಅಲ್ವಾ. ಏನಾಯ್ತು ಇದು, 4 into ನೋಡಿ, 4 into 12 ಡಿವೈಡ್ ಬೈ 16 ಅಂತ ಬರೀತೇನೆ ನಾನು, ಸರಿ ಅಲ್ವಾ. ಸೊ 4 1s 4 4s, ಕರೆಕ್ಟಾ. ಸೊ ಹಾಗೆ ಏನಾಯ್ತು ಇದು, 12/4 ಅಂತ ಆಯ್ತು. 12/4, 12/4 ಹೇಳಿದ್ರೆ 3 ಆಯ್ತು ಅಲ್ವಾ. ಸೊ ಇದರ ವ್ಯಾಲ್ಯೂ
3 microfarad ಆಯ್ತು ಇಲ್ಲಿ ಓನ್ಲಿ ದಿಸ್ ಒನ್. ನೆಕ್ಸ್ಟ್ ದ್ಯಾಟ್ 3 ಈಸ್ ಇನ್ ಪ್ಯಾರಲಲ್ ವಿತ್ ದಿಸ್ 2. ಇನ್ನೊಂದು ಡಯಾಗ್ರಾಮ್ ಮಾಡಿದ್ರೆ ಏನಾಯ್ತು ಇಲ್ಲಿ ಎ ಇದು 3 and ಇದು 2 ಇದು 3 ಅಲ್ವಾ. ಸೊ ಇವಾಗ ಹೌ ದೀಸ್ ಟು ಆರ್ ಕನೆಕ್ಟೆಡ್? ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಸಾರಿ ಪ್ಯಾರಲಲ್. ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ ಇದೆ ಅಲ್ಲಿ ಅಲ್ವಾ. ಪ್ಯಾರಲಲ್ ಕನೆಕ್ಷನ್ ಇದ್ರೆ ಏನಾಗಬೇಕು? ಸಿ ಪಿ ಈಕ್ವಲ್ ಟು C1 plus C2. Cp equal to C1 plus C2. ಏನಾಯ್ತು 3 plus 2 ಹೇಳಿದ್ರೆ 5 ಬಂತು. 5 microfarad is the answer. Okay, so final answer is ಬರಬೇಕು between A and B, that is 5 microfarad. 5 microfarad is the answer. ಸರಿಯಾ? ಎಸ್ ಯಾ. ಇನ್ನೊಮ್ಮೆ ನೋಡ್ಕೊಳ್ಳಿ ಬೇಕಿದ್ರೆ, ಕನ್ಫ್ಯೂಷನ್ ಆದರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಸ್ವಲ್ಪ ಲೆಂತಿ ಕಾಣಿಸುತ್ತೆ, ಬಟ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ನೀವು ಈ ಡಯಾಗ್ರಾಮ್ ನೋಡಿದ ಕೂಡಲೇ ಅದನ್ನು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಈ ಥರದ ಪ್ರಾಬ್ಲಮ್ಸ್ ಬಂದಾಗ ನೀವು ಪ್ರತಿಯೊಂದು ಜಂಕ್ಷನ್ ಏನಿದೆ ಅದಕ್ಕೆ ಒಂದೊಂದು ಹೆಸರು ಕೊಟ್ಟುಬಿಡಿ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಪಾಯಿಂಟ್ ಪಿ. ಓಕೆ, ಇದು ಇಲ್ಲಿದೆ ಅಂತ ಹೇಳಿದ್ರೆ ಇದು ಇದೆ, ಈ ಪಾಯಿಂಟ್ ಪಿ ಇದೇ ಪಾಯಿಂಟ್ ಅದು. ಓಕೆ, ಪಿ ಅಂತ ಅನ್ಕೊಳ್ಳಿ, ದಿಸ್ ಇಸ್ ಪಿ. ಓಕೆ, ಆ್ಯಂಡ್ ಇದಕ್ಕೆ ಒಂದು ಹೆಸರು ಕೊಡ್ತೇನೆ, ಈ ಜಂಕ್ಷನ್ಗೆ ಒಂದು ಹೆಸರು ಕೊಡ್ತೇನೆ, ಈ ಜಂಕ್ಷನ್ಗೆ ಒಂದು ಹೆಸರು ಕೊಡ್ತೇನೆ, ಆ್ಯಂಡ್ ಈ ಜಂಕ್ಷನ್ಗೆ ಒಂದು ಹೆಸರು ಕೊಡ್ತೇನೆ. ಓಕೆ, ಸೊ ಇದಕ್ಕೆ ನಾನು ಎ ಅಂತ ಹೆಸರು ಕೊಡ್ತೇನೆ, ಆ್ಯಂಡ್ ಯು ಕ್ಯಾನ್ ನೇಮ್ ಹಿಯರ್ ಒನ್ ಮೋರ್ ಜಂಕ್ಷನ್ ಅಲ್ವಾ. ಸೊ ಲೆಟ್ ಇಟ್ ಬಿ ಬಿ, ಆ್ಯಂಡ್ ದಿಸ್ ಒನ್ ಇದನ್ನು ಬೇಕಿದ್ರೆ ಸಿಯ ಡಿಯ ಏನು ಬೇಕಿದ್ರೆ ಕೊಡಿ, ಹೆಸರು ಕೊಡಿ. ಸಿ ಬೇಡ, ಸಿ ಯಾಕೆ ಹೇಳಿದ್ರೆ ಕೆಪಾಸಿಟೆನ್ಸ್ ಅನ್ನು ಸಿ ಅಂತ ತಗೊಂಡಿದ್ದೇವೆ, ದರ್ಫೋರ್ ಐ ವಿಲ್ ನೇಮ್ ದಿಸ್ ಆಸ್ ಡಿ. ಕಲರ್ ಚೇಂಜ್ ಮಾಡುವ ನಾವು. ಓಕೆ, change the color. ಯಾ, ಇದೇನು ಹೇಳಿದೆ ನಾನಿಲ್ಲಿ, ಇದು ಎ, ಇದು ಬಿ, ಸಿ ಬೇಡ, ಇದನ್ನು ಡಿ ಕೊಡುವ. ಓಕೆ, ಆ್ಯಂಡ್ ಯು ಕ್ಯಾನ್ ನೇಮ್ ದಿಸ್ ಆಸ್ ಇ. ಓಕೆ, ಇಲ್ಲಿ ಬೇಕಿದ್ರೆ ಇ ಅಂತ ಕೊಡಬೇಕಿದ್ರೆ. ಓಕೆ, ಇ. ಓಕೆ, ಇ ಅಂತ ಸಾಕು. ಓಕೆ, ಇಲ್ಲಿ ಜಂಕ್ಷನ್ ಇಲ್ಲಲ್ಲ, ಬೇಡ. ಓಕೆ, yes, like this we can say. So ಎಷ್ಟು ಕೆಪಾಸಿಟರ್ಸ್ ಇದೆ ಇಲ್ಲಿ? 1 2 3 4 5 6. ಓಕೆ, ಸೊ ಇಲ್ಲಿ ಸೀರೀಸು ಕನೆಕ್ಟ್ ಆಗಿದೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಐ ವಿಲ್ ರೀಡ್ರಾ ದಿಸ್ ಸರ್ಕ್ಯೂಟ್ ಲೈಕ್ ದಿಸ್. ಜಸ್ಟ್ ಚೆಕ್ ಮಾಡಿ. ಇವಾಗ ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಬಿ ದೇ ಆರ್ ಇಂಟರ್ ಕನೆಕ್ಟೆಡ್. ನೋಡಿ, ಈ ಥರ ಇಂಟರ್ ಕನೆಕ್ಟ್ ಆಗಿದೆ. ಸೊ ಇಂಟರ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಏನಂದ್ರೆ ಮೀನಿಂಗ್, ಪಾಯಿಂಟ್ ಪಿ ಅಂಡ್ ಪಾಯಿಂಟ್ ಬಿ ಆರ್ ಸೇಮ್ ಹೇಳಿದ್ರೆ ಪಿ ಈಕ್ವಲ್ ಟು ಬಿ ಅಂತ ಅದರ ಮೀನಿಂಗ್. ದೇ ಆರ್ ಇಂಟರ್ ಕನೆಕ್ಟೆಡ್ ಹೇಳಿದ್ರೆ ಒಂದೇ ಪಾಯಿಂಟ್ ಅಲ್ಲಿ ನಿಮಗೆ ಪಾಯಿಂಟ್ ಪಿ ಯು ಇರುತ್ತೆ, ಪಾಯಿಂಟ್ ಬಿ ಯು ಇರುತ್ತೆ, ಬಿಕಾಸ್ ದೇ ಆರ್ ಇಂಟರ್ ಕನೆಕ್ಟೆಡ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಎ ನೋಡಿ, ಪಾಯಿಂಟ್ ಎ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಡಿ ಅಲ್ವಾ. ಪಾಯಿಂಟ್ ಎ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಡಿ, ಪಾಯಿಂಟ್ ಡಿ ಇಸ್ ಕನೆಕ್ಟೆಡ್ ಟು ಪಾಯಿಂಟ್ ಇ. ನೋಡಿ, ಈ ತರ ಇಲ್ಲಿಂದ ಇ ಇಂದ ಡಿಗೆ ಕನೆಕ್ಟ್ ಆಗಿದೆ, ಡಿ ಇಂದ ಎಗೆ ಕನೆಕ್ಟ್ ಆಗಿದೆ. ಅದರ ಮೀನಿಂಗ್ ಏನು? ಪಾಯಿಂಟ್ ಎ ದಟ್ ಈಸ್ ಈಕ್ವಲ್ ಟು ಪಾಯಿಂಟ್ ಡಿ ಅಲ್ವಾ, ಅಥವಾ ಪಾಯಿಂಟ್ ಎ, ಪಾಯಿಂಟ್ ಬಿ ಮತ್ತು ಪಾಯಿಂಟ್ ಇ ನಥಿಂಗ್ ಬಟ್ ಸೇಮ್ ಪಾಯಿಂಟ್. ಓಕೆ, ಪಿ ಮತ್ತು ಬಿ ಸೇಮ್ ಪಾಯಿಂಟ್, ಎ ಮತ್ತು ಎ ಬಿ ಇ ಸೇಮ್ ಪಾಯಿಂಟ್. ಓಕೆ, ಹಾಗಿದ್ರೆ ನಾವೇನು ಮಾಡ್ಬೋದು, ಈ ಸರ್ಕ್ಯೂಟ್ ಅನ್ನು ಈ ತರ ರಿಅರೇಂಜ್ ಮಾಡ್ಬೋದು. ನೋಡಿ, ನಾನು ಈ ತರ ಬರೀತೇನೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ನೀವು ಕ್ರಾಸ್ ಚೆಕ್ ಮಾಡಬೇಕು. 1 2 3. ಓಕೆ, 3 ಕೆಪಾಸಿಟರ್. ಇದು ಯಾವುದಕ್ಕೆ? ಈ ಪಾಯಿಂಟ್ ಪಿ ಮತ್ತು ಬಿ ಎರಡು ಸೇಮ್. ಓಕೆ, ನೆಕ್ಸ್ಟ್ ಬರುವಂಥದ್ದು ಈ ಥರ ಡ್ರಾ ಮಾಡ್ತೇನೆ. ನೋಡಿ, ಕ್ರಾಸ್ ಚೆಕ್ ಮಾಡುವ, ಆಮೇಲೆ ಸರಿಯೋ ಅಂತ ನೋಡುವ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಥರ ಬರುತ್ತೆ. ಓಕೆ, ಇದು ಕ್ಯೂ, ಇದು ಪಾಯಿಂಟ್ ಕ್ಯೂ. ಓಕೆ, ನಾವು ದಿಸ್ ಒನ್, ಈ ಪಾಯಿಂಟ್ ಇದೆ ಅಲ್ಲ,
ಓಕೆ, ಇದು ಎ ಡಿ ಇ ಈ ಥರ ಬರಿಬೋದು. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಸರಿಯಾ? ಇವಾಗ ನೋಡಿ, ಓಕೆ, ಈ ಥರ ಬರೀಲಿಕ್ಕೆ ಆಗುತ್ತೆ ನೋಡಿ, ಚೆಕ್ ಮಾಡಿ ಒಂದು ಸಾರಿ, ಕ್ರಾಸ್ ಚೆಕ್ ಮಾಡಿ. ನೋಡಿ, ಫಸ್ಟ್ ಕೆಪಾಸಿಟರ್ಗೆ ಬೇಕಾದ್ರೆ ಹೆಸರು ನೇಮ್ ಕೊಡುವ, ಆಗ ಕನ್ಫ್ಯೂಷನ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನೀವು. ಓಕೆ, ಇದು ಫಸ್ಟ್ ಕೆಪಾಸಿಟರ್ 1 ಕಲರ್ ಆಯಿತು. ಓಕೆ, ಸೊ ದಿಸ್ ಇಸ್ 1 2 3 4 5 6. ಓಕೆ, ಸರಿಯಾ? ನೋಡಿ, ಇಫ್ ಯು ಕನ್ಸಿಡರ್ 1 2 and 3, 1 2 ಮತ್ತು 3 ಈ 3 ಕೆಪಾಸಿಟರ್ಗಳು ಪ್ಯಾರಲಲ್ ಕನೆಕ್ಟ್ ಆಗಿದೆ ನೋಡಿ. ಇಷ್ಟು ಇಲ್ಲಿ ತನಕ ನೋಡಿದ್ರೆ ಸಾಕು ನೀವು. ಓಕೆ, 1 2 ಮತ್ತು 3 ಪ್ಯಾರಲಲ್ ಕನೆಕ್ಟ್ ಆಗಿದೆ, ಹೌದಾ? ನೋಡಿ, ನಾನು ಹೇಳಿದ್ದೇನೆ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿದ್ರೆ ಏನಾಗಬೇಕು, ಪ್ರತಿಯೊಂದು ಕೆಪಾಸಿಟರ್ನ ಒಂದು ಪ್ಲೇಟ್ ಒಂದು ಕಾಮನ್ ಪಾಯಿಂಟ್ಗೆ ಕನೆಕ್ಟ್ ಆಗಿರಬೇಕು. ಓಕೆ, ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿರಬೇಕು. ಅದೇ ಕೆಪಾಸಿಟರ್ ಇನ್ನೊಂದು ಪ್ಲೇಟ್ ಇನ್ನೊಂದು ಕಾಮನ್ ಪಾಯಿಂಟ್. ಸೊ ಇಲ್ಲಿ ಒಂದು ಕಾಮನ್ ಪಾಯಿಂಟ್ ಹೇಳಿದ್ರೆ ಪಿ. ಓಕೆ, ಇನ್ನೊಂದು ಕಾಮನ್ ಪಾಯಿಂಟ್ ಹೇಳಿದ್ರೆ, ಸೆಕೆಂಡ್ ಕಾಮನ್ ಪಾಯಿಂಟ್ ಹೇಳಿದ್ರೆ ಡಿ. ಓಕೆ, ಡಿ ಸೆಕೆಂಡ್ ಕಾಮನ್ ಪಾಯಿಂಟ್ ಇಸ್ ಡಿ. ನೋಡಿ, ಇದು ಡಿ, ಇಲ್ಲಿ ಇದರಲ್ಲಿ ಈಗ ಡಿ ಆಗಿರ್ತದೆ. ಓಕೆ, ಡಿ ಸೆಕೆಂಡ್ ಕಾಮನ್ ಪಾಯಿಂಟ್. ಈಗ ಫಸ್ಟ್ ಕೇಸಿಗೆ ಮಾತ್ರ ಕನ್ಸಿಡರ್ ಮಾಡಿದ್ರೆ ಆಕ್ಚುಲಿ ಎ ಡಿ ಅಂಡ್ ಇ ಸೇಮ್. ಸೊ ಇಲ್ಲಿ ಇವಾಗ ಫಸ್ಟ್ ಪಾರ್ಟಿಗೆ ಕಾಮನ್ ಪಾಯಿಂಟ್ ಯಾವುದು? ಡಿ ಕನೆಕ್ಟ್ ಆಗಿದೆ ನೋಡಿ. ಫಸ್ಟ್ ಕೆಪಾಸಿಟಿನ ಒಂದು ಪ್ಲೇಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಿರಲ್ಲ. ಫಸ್ಟ್ ಕೆಪಾಸಿಟಿನ ಒಂದು ಪ್ಲೇಟ್ ಹೇಗೆ ಕನೆಕ್ಟ್ ಆಗಿದೆ? ಎಸ್. ಸೆಕೆಂಡ್ ಕೆಪಾಸಿಟಿ ಇದು ಒಂದು ಪ್ಲೇಟ್ ಹೇಗೆ ಕನೆಕ್ಟ್ ಆಗಿದೆ? ಎಸ್. ಥರ್ಡ್ ಇದ್ದು ಒಂದು ಪ್ಲೇಟ್ ಹೇಗೆ ಕನೆಕ್ಟ್ ಆಗಿದೆ? ಎಸ್. ಸರಿ ಅಲ್ಲ? ಹಾಗಾದ್ರೆ ರಿಮೈನಿಂಗ್ ಪ್ಲೇಟ್ ನೋಡಿ, ಫಸ್ಟ್ ಕೆಪಾಸಿಟಿ ಇನ್ನೊಂದು ಪ್ಲೇಟ್, ಎಸ್, ಇಟ್ ಈಸ್ ಕನೆಕ್ಟೆಡ್ ಟು ಪಿ. ಸೆಕೆಂಡ್ ಕೆಪಾಸಿಟಿಯಿಂದಲೂ ಹೀಗೆ ಹೋಗಿ ಹೀಗೆ ಬಂದು ಇಲ್ಲಿ, ಎಸ್, ಅದು ಕೂಡ ಪಿಗೆ ಕನೆಕ್ಟ್ ಆಗಿದೆ ಅಲ್ವಾ? ಥರ್ಡ್ ಇಂದ ಎಸ್, ಇದು ಕೂಡ ಕನೆಕ್ಟ್ ಆಗಿದೆ. ಹೇಳಿದ್ರೆ ಏನಾಯ್ತು? ಇದು 3 ಈ ತರ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಕನ್ಫ್ಯೂಷನ್ ಆಗ್ತಿದ್ರೆ. ಓಕೆ, ಯಾ, ನೆಕ್ಸ್ಟ್ ಇದೆರಡು ನೋಡಿ, ಇದೆರಡು ಇದು ಇಲ್ಲಿ ನೋಡುವಾಗ ಸೀರೀಸ್ ಅಂತ ಅನಿಸುತ್ತೆ ಅಲ್ವಾ? ಇದು ನೋಡಿದ್ರೆ ಸೀರೀಸ್ ಅಂತ ಅನಿಸುತ್ತೆ, ಬಟ್ ಹೇಗೆ ಕನೆಕ್ಟ್ ಆಗಿದೆ ನೋಡಿ. ಇದನ್ನೊಂದು ಕಾಮನ್ ಪಾಯಿಂಟ್, ನೀವೇ ಒಂದು ಕಾಮನ್ ಪಾಯಿಂಟ್ ಎಫ್ ಅಂತ ತಗೊಳ್ಳಿಬೇಕಾರೆ. ಓಕೆ, ಒಂದು ಎಫ್ ಅಂತ ಹೇಳೋ ಕಾಮನ್ ಪಾಯಿಂಟ್. ಸೊ ಇದರಿಂದ ಎಫ್ ಕನೆಕ್ಟ್ ಆಗಿದೆ, ಇದರಿಂದಲೂ ಎಫ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಇ ಅಂತ ಹೇಳುವ ಕಾಮನ್ ಪಾಯಿಂಟ್ ಅಥವಾ ಡಿ ಅಂತ ಹೇಳುವ ಕಾಮನ್ ಪಾಯಿಂಟ್ ಡಿಗೆ, ಇದರಿಂದಲೂ ಡಿಗೆ ಬಂದಿದೆ, ಇದರಿಂದಲೂ ಹೀಗಾಗಿ ಡಿಗೆ ಬಂದಿದೆ. ಹೇಳಿದ್ರೆ ಏನಾಯ್ತು? ಇದೆರಡು ಯಾವುದದು 4 and 5 ಅದೆರಡು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ಈ ಫಸ್ಟ್ ಪೋರ್ಷನ್ ಇದಕ್ಕೆ ಸೀರೀಸ್ ಆಗಿದೆ ನೋಡಿ. ಈ ಫಸ್ಟ್ ಪೋರ್ಷನ್ ಇದು, ಓಕೆ, ಈ 3 ಕೆಪಾಸಿಟರ್ಗಳ ಫಸ್ಟ್ ಪೋರ್ಷನ್ ಅದು ಸೆಕೆಂಡ್ ಪೋರ್ಷನ್ಗೆ ಸೀರೀಸ್ ಆಗಿದೆ. ಅಂಡ್ ಲಾಸ್ಟ್ ಒಂದು ಬಾಕಿ ಇದೆ, ಅದು ನಿಮಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಎಲ್ಲ ಕಾಂಬಿನೇಷನ್ಗೆ ಅದು ಏನು ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ಹಾಗೆ ಇದ್ರೆ ಟೋಟಲ್ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ ಇವಾಗ? ಇಲ್ಲಿ ನೋಡಿ, ಸಿ 3 ಈಕ್ವಲ್ ಕೆಪಾಸಿಟರ್ಗಳು ಸೀರೀಸ್ ಆಗಿ ಕನೆಕ್ಟ್ ಆಗಿರುವ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುವಂಥದ್ದು. ಹಾಗೆ ಏನಾಯ್ತು? ಇದು ಇದರ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಯ್ತು? 3C ಅಂತ ಹೇಳ್ಬೋದಾ ಫಸ್ಟ್ ಪೋರ್ಷನ್ ಇದು? ಓಕೆ, ಸೊ ಇಟ್ಸ್ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಇಸ್ 3C. ಇದರದ್ದು ಇಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟಾಯ್ತು? 2C, 2 ಈಕ್ವಲ್ ಕೆಪಾಸಿಟರ್ಸ್ ಅಲ್ವಾ? ನೆಕ್ಸ್ಟ್ ಲಾಸ್ಟ್ ಇದೆಷ್ಟು? ಸಿ. ಹೇಳಿದ್ರೆ ಇವಾಗ ಫೈನಲ್ ಏನು ಹೇಳ್ಬೋದು ನಾವು? ಬಿಟ್ವೀನ್ ಪಿ, ಫಸ್ಟ್ ಒನ್ 3C, ಸೆಕೆಂಡ್ ಒನ್ 2C ಪ್ಲಸ್ C ಅಲ್ವಾ? So how these are connected now? They are connected in series. They are connected in series. So ಇದರ equivalent capacitance ಹೇಗೆ ಮಾಡ್ತೀರಿ? 1/CS equal to 1/C1 plus 1/C2 plus 1/C3 ಅಂತ ಮಾಡಿ. ಓಕೆ, LCM ತಗೊಳ್ಬೇಕು. ಅಲ್ಲಿ 6 LCM ಆಗುತ್ತೆ ಮೋಸ್ಟ್ಲಿ ಅಲ್ವಾ? 6 LCM ಆಗುತ್ತೆ. ಸೊ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ ಅದನ್ನ. 1/CS equal to 1/3C plus 1/2C plus 1/C ಅಲ್ವಾ? ಸೊ 1/CS equal to 6C ಅನ್ನು ಕಾಮನ್ ತಗೊಳ್ಬೋದು.
ಸೊ ಇದೆಷ್ಟಾಯಿತು 2 ಪ್ಲಸ್ 3 ಪ್ಲಸ್ ಇದೆಷ್ಟಾಯಿತು 6 ಅಲ್ವಾ ಯಾ ಏನಾಯಿತು ದಟ್ ಇಂಪ್ಲೈಸ್ 1/CS ಈಸ್ ಈಕ್ವಲ್ ಟು ಎಷ್ಟು ಬಂತಪ್ಪ 11 ಬಂತಲ್ಲ ಮೇಲ್ಗಡೆ ಸೊ 11/6C ನನಗೆ CS ಬೇಕದು 1/CS ಯು ಗಾಟ್ ಸೊ CS ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ದಿಸ್ ಹೇಳಿದ್ರೆ ಏನಾಯಿತು therefore CS equal ಏನಾಯಿತು ರೆಸಿಪ್ರೋಕಲ್ ಆಫ್ ದಿಸ್ ಒನ್ ಅಂದರೆ 6C/11 ಅಂತ CS is nothing but 6C/11 ಆಕ್ಚುಲಿ ಈಸಿ ಇದೆ ಇದು ಓಕೆ ಸೊ ಎಕ್ಸ್ಪ್ಲನೇಷನ್ ಈಗ ಫಸ್ಟ್ ಟೈಮ್ ಆದ ಕಾರಣ ನಾನು ಫುಲ್ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಕೊಟ್ಟೆ ನಿಮಗೆ ಓಕೆ ಸೊ ಇನ್ನೊಮ್ಮೆ ನೋಡಿ ಅದನ್ನು ಓಕೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಈ ಥರದ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು ಓಕೆ ಎಸ್ ನೆಕ್ಸ್ಟ್ ಒನ್ ಮೋರ್ ಐ ಹೋಪ್ ಯು ಕ್ಯಾನ್ ಸಾಲ್ವ್ ದಿಸ್ ಹೌ ದೀಸ್ ಆರ್ ಕನೆಕ್ಟೆಡ್ ಪ್ಯಾರಲಲ್ ಅಲ್ವಾ ಸೊ ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಹೇಳಿದ್ರೆ ಏನಾಯಿತು 8 ಆಯ್ತಾ ಸರಿಯಾ ಎಸ್ 8 ಆಯ್ತು 8 ಹಾಂ ನೆಕ್ಸ್ಟ್ ಏನಾಗುತ್ತೆ ಹೌ ದೀಸ್ ಟು ಆರ್ ಕನೆಕ್ಟೆಡ್ ಇದು ಸೀರೀಸ್ ಸೊ ಇದು 8 ಆಯಿತು ಇದು ಸೀರೀಸ್ ಇದು ಕೂಡ ಮೇಲೆ ಇದೇ ರೀತಿ ವ್ಯಾಲ್ಯೂ ಇದೆ ನೋಡಿ ದಿಸ್ ಈಸ್ ಆಲ್ಸೋ ಇನ್ ಸೀರೀಸ್ ಇದು ಸೀರೀಸ್ ಇದೆ ಇದು ಸೀರೀಸ್ ಇದೆ ಹೇಳಿದ್ರೆ ಈಕ್ವಾಲೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ ಓಕೆ CS ಎಷ್ಟಾಗುತ್ತೆ ಇದರದ್ದು 2 × 3 / 2 + 3 ಆಯ್ತು ಅಲ್ವಾ ಎಷ್ಟಾಯ್ತು ಇದು 6/5 ಒಂದು 6 ಅಲ್ವಾ 6/5 ಹೇಳಿದ್ರೆ ಇಫ್ ಯು ರೀಡ್ರಾ ಇದು ಕೂಡ 6/5 ಆಗುತ್ತೆ ಇದು ಕೂಡ ಇಲ್ಲಿ 6/5 ಆಗುತ್ತೆ ಆ್ಯಂಡ್ ಇದಕ್ಕೆ ಇದು 8 ಅಲ್ವಾ ಹಾಂ ಸೀರೀಸ್ ಆಯ್ತು ಎಲ್ಲ ಸೀರೀಸ್ ಇದೆ ಸೊ ಈ ಥರ ಬಂದರೆ ನೀವು ಬೇಕಿದ್ರೆ ಇದೆರಡನ್ನ ಫಸ್ಟಿಗೆ ಮಾಡ್ಬೋದು ಆಲ್ ಆರ್ ಸೀರೀಸ್ ಸೊ ಬೇಕಿದ್ರೆ ಇದೆರಡನ್ನ ಫಸ್ಟಿಗೆ ನೋಡಿ ಇದೆರಡು ಸೀರೀಸ್ ಅಂತ ಕನ್ಸಿಡರ್ ಮಾಡಿ ಸೊ 2 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಹಾಗೆ ಏನಾಯಿತು ಇದ್ರ ಇಫೆಕ್ಟಿವ್ ನೋಡಿ ಎಷ್ಟಾಗುತ್ತೆ 2 times ಹಾಫ್ ಆಫ್ ದಿಸ್ ಅಲ್ವಾ ಇದೆರಡು ಇಫೆಕ್ಟಿವ್ ಏನಾಯಿತು CS ಡ್ಯಾಶ್ ಅಂತ ತಗೊಳ್ಬೇಕ್ರಿ CS ಡ್ಯಾಶ್ ಇಸ್ ನಥಿಂಗ್ ಬಟ್ 6/5/2 ಆಗುತ್ತೆ ಯಾಕೆ 2 ಈಕ್ವಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಅಥವಾ ನೀವು ಆಫ್ ಕೋರ್ಸ್ ಯು ಕ್ಯಾನ್ ಯೂಸ್ 1/CS = 1/C1 + 1/C2 + 1/C3 ಮಾಡ್ಬೋದು ಅಥವಾ ಇಲ್ಲಿ ಈಕ್ವಲ್ ಇದ್ದ ಕಾರಣ ಡೈರೆಕ್ಟ್ ಆಗಿ ನಾನು ಹೇಳ್ತಾ ಇರುವಂಥದ್ದು ನಾನು ಓಕೆ ಹೇಳಿದ್ರೆ ಏನಾಯ್ತು ಇದು 6/10 ಆಯ್ತು ಅಲ್ಲ 6/10 ಅಂತ ತಗೊಳ್ಬೋದು ಅಥವಾ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 2 ಇಂದ ಡಿವೈಡ್ ಮಾಡಿದ್ರೆ ಏನಾಯ್ತು 3/5 ಸಿಕ್ತು ಸೊ ದಿಸ್ 3/5 ಈಸ್ ಇನ್ ಸೀರೀಸ್ ವಿತ್ 8 ಎಷ್ಟಾಗುತ್ತೆ ನೆಕ್ಸ್ಟ್ A 3/5 that is in series with 8 yes ಏನಾಯ್ತು ಅದು CS ಡಬಲ್ ಡ್ಯಾಶ್ ಅಥವಾ C equivalent ಅಂತ ತಗೊಳ್ಳೋ ಫೈನಲಿ ಅಲ್ವಾ C equivalent ಏನಾಗುತ್ತೆ ಅದು 3/5 C1 C2 divided by C1 plus C2 just simplify ಮಾಡಿದಾನ ಎಷ್ಟು ಬರುತ್ತೆ ನೋಡಿ so if you simplify 24/5 ಅಲ್ವಾ 24 divided by 5 and ಇಲ್ಲಿ ಏನಾಯ್ತು 5 LCM ತಗೊಂಡ್ರೆ 8 40 plus 3 43 ಅಂತ ಬಂತು ಅಲ್ವಾ 43 will get ಸರಿ if you simplify finally will get 24 divided by 43 ಬರುತ್ತೆ 5 ಕ್ಯಾನ್ಸಲ್ ಆಯ್ತಲ್ಲ ಎಸ್ 24 divided by 43 ಅಂತ ಬಂತು one more time you can simplify this ಅಲ್ವಾ 12/21.5 will get okay again if you simplify 12 divided by 21.5 something you will get ನೋಡಿ ಅಲ್ಲಿ ಆನ್ಸರ್ ಯಾವ ತರ ಕೊಟ್ಟಿರ್ತಾರೆ ಅದರ ಮೇಲೆ ಓಕೆ ಆಪ್ಷನ್ ನೋಡ್ಕೊಳ್ಳಿ ಓಕೆ ಯಸ್ ಎಸ್ ಸ್ಟೂಡೆಂಟ್ಸ್ ಸೊ ಒಂದು 11 ಪ್ರಾಬ್ಲಮ್ಸ್ ಏನಿತ್ತು ಇದರಲ್ಲಿ ಓಕೆ ಸೊ ಜಸ್ಟ್ ಸ್ಟಾರ್ಟಿಂಗ್ ಇದು ಸೊ ಈ ಥರದ ಪ್ರಾಬ್ಲಮ್ಗಳನ್ನು ನೀವು ಯಾವುದೇ ಬುಕ್ಗಳನ್ನು ರೆಫರ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬುಕ್ಗಳನ್ನು ರೆಫರ್ ಮಾಡಿರೋ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ CET ಎಲ್ಲ ಈ ಥರದ ಕ್ವಶನ್ಗಳನ್ನು ಹೆಚ್ಚಾಗಿ ಕೇಳ್ತಾರೆ ಓಕೆ ಇದೇನು ತುಂಬ ಟಫ್ ಇಲ್ಲ ಸೊ
ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುವಂಥದ್ದು. ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಥರದ ಕ್ವಶನ್ಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಹೇಳಿದ್ರೆ ಇದು ಇವಾಗ ಕೆಪಾಸಿಟರ್ಸ್ ಬಂದು. ಇನ್ ರೆಸಿಸ್ಟರ್ ಆಲ್ಸೋ ಯು ವಿಲ್ ಗೆಟ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ರೆಸಿಸ್ಟರ್ಗಳಲ್ಲಿ ಕೂಡ ಕಾಂಬಿನೇಷನ್ ಮೇಲೆ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಕ್ವಶನ್ಗಳಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಕರೆಕ್ಟಾಗಿ ಅರ್ಥ ಆಯಿತು ಅಂತ ಆದರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಭೇಟಿಯಾಗುವ. ಓಕೆ, ಎಸ್, ಥ್ಯಾಂಕ್ ಯು.